ಎಲ್ಲರಿಗೂ ನಿಮ್ಮ ಪ್ರಿಯ ತೇಜಸ್ವಿ ಮಾಡುವ ನಮಸ್ಕಾರಗಳು. ನುಡಿವಾಣಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಬೇಕು. ನಾವು ಇಂದಿನ ದಿನಗಳಲ್ಲಿ ಮೊದಲ ಹೆಜ್ಜೆ ಕಾದಂಬರಿದು ಕಥೆನ ಒಳಗಡೆ ನೋಡ್ತಾ ಇದ್ದೀವಿ. ಅಲ್ಲಿ ಅವರು ಬಡಸ್ತನ ಇದ್ದರೂ ಮಗುವಿನ ಆಟ ಪಾಠಗಳನ್ನ ತುಂಬಾ ಖುಷಿಪಟ್ಟು ನೋಡ್ತಾ ಇದ್ದಾರೆ. ನಾವು ಬಡವರಾಗಿ ಮಗುವಿನ ಬೆಳವಣಿಗೆಯನ್ನು ಪ್ರತಿ ಹೆಜ್ಜೆನೂ ಅಕಸ್ಮಾತ್ ನಾವು ಬಡವರಾಗಿದ್ದರೆ ಮಗುವಿನ ಬೆಳವಣಿಗೆನ ಪ್ರತಿ ಹೆಜ್ಜೆನೂ ಆನಂದಿಸ್ಬೋದು. ಅದೇ ನಮಗೆ ಸಿರಿತನದ ಕೋಟಿ ಸಿಕ್ಕಂಗೆ ಆಗುತ್ತೆ. ಆದರೆ ಶ್ರೀಮಂತರಾಗಿದ್ದೆ ಯಾರೋ ದಾದಿಯರ ಮುಖೇನ ಮಗುನ ಬೆಳೆಸ್ತಾ ಇರ್ತೀವಿ. ಸಿರಿತನ ಇರಲಿ ಬಡತನ ಇರಲಿ, ಬದುಕಲ್ಲಿ ಮಗುವಿನ ಒಂದು ಬಾಲ್ಯದ ಸಿಹಿ ನೋಟ ಇದೆಯಲ್ಲ, ಅದೆಲ್ಲರಿಗೂ ಒಂದೇ ಇರುತ್ತೆ. ಮೊದಲ ಹೆಜ್ಜೆ ಕಾದಂಬರಿಯಲ್ಲಿ ಮಗುವಿನ ಆಟ ಪಾಠದೊಂದಿಗೆ ಬದುಕಿನ ಭಾವನೆಗಳು ಸಾಕ್ತಾ ಇದೆ. ಬನ್ನಿ, ಇಲ್ಲಿ ಹೆಣ್ಮಕ್ಳುಗಳನ್ನ ಎಲ್ಲರೂ ಒಂದೇ ದೃಷ್ಟಿಯಲ್ಲಿ ನೋಡ್ತಾರೆ. ಎಲ್ಲ ಪ್ರತಿಯೊಂದು ಮದುವೆ ಆಗಿರೋ ಹೆಣ್ಮಕ್ಳಿಗೆ ಗಂಡನ ಆಸರೆ ಈ ಸುಬ್ಬಿ ಹಾಗೆ ಸಿಗುತ್ತಾ, ನನಗೆ ನಮ್ಮ ಅಪ್ಪನ ಮನೆಗಿಂತ ನನ್ನ ಗಂಡನ ಜೊತೆ ತುಂಬ ಚೆನ್ನಾಗಿದ್ದೀನಿ ಅಂತ ಎಲ್ಲ ಹೆಣ್ಮಕ್ಳು ಹೇಳೋಕ್ಕೆ ಸಾಧ್ಯನಾ? ಈ ಥರದ ಹಲವಾರು ವಿಷಯಗಳೈತೆ, ನೋಡ್ತಾ ಹೋಗೋಣ. ಇಲ್ಲಿ ಮಗು ಹೆಜ್ಜೆನ ಗಮನಿಸ್ತಾ ಇದ್ದಾರೆ. ಮಗು ಹೇಳ್ತಾ ಇದೆ, ಕೇಳ್ತಾ ಹೋಗೋಣ. ನನಗೆ ಮರುತ್ತರ ಕೊಡಲು ಬರುತ್ತಿಲ್ಲವಾದರೂ ಹಿರಿಯರು ಮಾತನಾಡಿದ್ದೆಲ್ಲ ಚೆನ್ನಾಗಿ ಅರ್ಥವಾಗುತ್ತಿತ್ತು. ಕೈ ಸನ್ನೆ ಬಾಯಿ ಸನ್ನೆಯಿಂದಲೇ ನನಗೆ ಬೇಕಾದ್ದನ್ನು ಹಲವಾರು ಬಾರಿ ತೋರಿಸಿಯೂ ಇದ್ದೆ. ನಾನು ಮೊದಲ ಬಾರಿ ಕೈ ಸನ್ನೆ ಮಾಡಿದಾಗ ಎದ್ದು ನಿಂತಲು ನಡೆಯಲು ಪ್ರಯತ್ನಿಸಿದಾಗ ಸುಬ್ಬಿ ಅಪ್ಪ ಪವಾಡವೊಂದನ್ನು ಕಂಡರಂತೆ ಆಶ್ಚರ್ಯಪಟ್ಟು ಸಂತೋಷ ಹೊಂದಿದ್ದರು. ನಾನು ಗೋಡೆ ಹಿಡಿದು ನಡೆಯಲು ಯತ್ನಿಸಿದಾಗ ಸುಬ್ಬಿ ನೊಂದದ ಅತಿರೇಕದಿಂದ ಗಂಡನಿಗೆ, ಬನ್ನಿ ಅಂದರೆ ಇಲ್ಲಿ ನಿಮ್ಮ ಮಗಳು ನಡೆಯೋದನ್ನು ನೋಡಿ ಬನ್ನಿ ಅಂತ ಕೂಗಿದ್ಲು. ಅಪ್ಪನು ಆತುರದಿಂದ ಬಂದಿದ್ರು. ಎಲ್ಲಲ್ಲ ಹುಡಿ, ಆಗಲೇ ನಡೀತಾ ಇದ್ದಾಳೆ, ಇಲ್ಲಿ ಬಾ ಎನ್ನುತ್ತಾ ಅಪ್ಪ ತೋಳುಗಳೆರಡನ್ನು ಚಾಚಿದರು. ಅವರಿಬ್ಬರು ನನ್ನ ನಡಿಗೆಯನ್ನು ನೋಡಲು ತವಕ ಪಡುತ್ತಿದ್ದರೆಂಬುದು ನನಗೆ ಆಗ ತಿಳಿತು. ನಾನು ಮತ್ತಷ್ಟು ಬಿಂಕದಿಂದ ಹೆಜ್ಜೆ ಹಾಕಿ ಎಡವಿ ತೂರಾಡುತ್ತಾ ಅಪ್ಪನ ಬಳಿಗೆ ಬಂದು ಹೆಗಲ ಮೇಲೆ ಬಿದ್ದೆ. ಈಗ ನನ್ನನ್ನು ಕರೆಯೋದು ಅಮ್ಮನ ಸರ್ದಿ. ಇಲ್ಲಿ ಬಾಮ್ಮ, ಅವಳು ತೋಳು ನೀಡಿದಳು. ಆದರೆ ನಾನು ಎನ್ನುತ್ತಾ ಮುಖವನ್ನು ಅಪ್ಪನ ಭುಜದ ಮೇಲೆ ಮರೆಸಿಕೊಂಡೆ. ಯಾಕೆಂದರೆ ಅಮ್ಮ ನನಗೆ ಯಾವಾಗಲಾದರೂ ಸಿಗುವ ಅಗ್ಗದ ವಸ್ತಾಗಿದ್ಲು. ಆದರೆ ಅಪ್ಪ ಯಾವಾಗಲೂ ನನಗೆ ಅಪರೂಪ. ಅಮ್ಮ ಮನೆಯನ್ನು ಬಿಟ್ಟು ಹೊರಗಡೆ ಓಡ್ತಿರ್ಲಿಲ್ಲ. ಆದರೆ ಅಪ್ಪ ನನ್ನನ್ನು ಯಾವಾಗಲಾದರೂ ಒಂದು ಸಲ ಎತ್ಕೊಳ್ಳೋರು, ಸುತ್ತಲಿನ ಪ್ರಪಂಚದ ಪರಿಚಯ ಮಾಡಿಕೊಡ್ತಿದ್ರು. ಅಪ್ಪನನ್ನೇ ಪಟ್ಟಾಗಿಡಿದ್ರೆ ಒಂದು ಸುತ್ತು ಹೊರಗೆ ಹೋಗ್ಬೋದಂದು ನನ್ನ ಎಣಿಕೆ. ಆದರೆ ಅಪ್ಪ, ಕರ್ಕೋ, ನನಗೆ ಸ್ಕೂಲ್ ಗೊತ್ತಾಗುತ್ತೆ ಎಂದರು. ಸುಬ್ಬಿ ಮತ್ತೊಮ್ಮೆ ನನ್ನ ಕರೆದಳು. ಆದರೆ ನಾನು ಅಪ್ಪನನ್ನೇ ಬಿಗಿಯಾಗಿ ಹಿಡಿದೆ. ಸುಬ್ಬಿ ಎದ್ದು ಹೋಗಿ ಅಡುಗೆ ಮನೆ ಡಬ್ಬಿಯೊಂದರಿಂದ ಬೆಲ್ಲದ ಚೂರೊಂದನ್ನು ತೋರಿಸಿ, ನನ್ನ ಹತ್ರ ಬಂದರೆ ಕೊಡ್ತೀನಿ ಎಂದು. ಬೆಲ್ಲದ ರುಚಿನ ಹಿಂದೊಮ್ಮೆ ನಾನು ಕಂಡಿದ್ದೆ. ಆದ್ದರಿಂದ ಅಪ್ಪನ್ನ ಬಿಟ್ಟು ಸುಬ್ಬಿಯ ಬಳಿಗೆ ಧಾವಿಸಿ ಬಂದೆ. ಸುಬ್ಬಿ ಬೆಲ್ಲವನ್ನು ನನ್ನ ಬಾಯೊಳಗೆ ತುರುಕಿ 2 ಡಬ್ಬಿಯ ಮುಚ್ಚಳವನ್ನು ನನ್ನ ಮುಂದೆ ಎಸೆದು ಅಡುಗೆ ಮನೆಗೆ ಹೋದ್ಲು. ನಾನು ಬೆಲ್ಲವನ್ನು ಚೀಪುತ್ತಾ ಡಬ್ಬಿಯ ಮುಚ್ಚಳವನ್ನು ಬಡಿಯುತ್ತಾ ಆಟವಾಡತೊಡಗಿದೆ. ಡಬ್ಬಿಯ ಮುಚ್ಚಳಗಳು, ಒಡೆದ ಜಾಡಿಯೊಂದರ ಹಲವಾರು ಚೂರುಗಳು, ಕಲ್ಲು, ಇವೇ ನನ್ನ ಆಟದ ಸಾಮಾನುಗಳಾಗಿತ್ತು. ನೆರೆಮನೆಯ ಅಂದರೆ ಅಜ್ಜಿ ವಠಾರದಲ್ಲೇ ಇದ್ದ ಗುಂಡಮ್ಮನವ್ರ ಮೊಮ್ಮಗಳು ಉಷಾ, ಅವಳು ನನ್ನವ್ರಿಗೆ ಅವಳೆ. ಒಂದಿನ ನನ್ನ ಮೂಲ್ಯ ಆಟಿಕೆಗಳಿಗೆ ಕೈ ಹಾಕಿದಾಗ ನಾನಿಷ್ಟು ರಂಪ ಮಾಡಿದ್ದೆ. ಹಬ್ಬ! ಉಷಾ ಬಂದು ಕಲ್ಲಿನ ಚೂರು ಎಳೆದುಕೊಂಡಾಗ ನಾನು ನನ್ನ ಗಂಟಲಿನ ನರವೇ ಹರಿದು ಹೋಯಿತೇನೋ ಎನ್ನುವಷ್ಟರ ಮಟ್ಟಿಗೆ ಕಿರುಚಿಕೊಂಡೆ. ನನ್ನ ಚೀರಾಟ ಕೇಳಿ ಸುಬ್ಬಿ, ಉಷೆಯ ತಾಯಿ ಮಂಜುಳಾ ಇಬ್ಬರೂ ಓಡಿ ಬಂದರು. ನನ್ನ ಕಣ್ಣಲ್ಲಿ ಹನಿ ಇತ್ತು, ಉಷೆಯ ಕೈಯಲ್ಲಿ ಕಲ್ಲಿತ್ತು. ಸುಬ್ಬಿ ಮಂಜುಳಾ ಒಬ್ಬರನ್ನೊಬ್ಬರು ನೋಡಿದರು. ಮರುಗಳಿಗೆ ಮಂಜುಳಾ ಬಾಗಿ ಉಷೆಯ ಮೇಲೊಂದು ಗುದ್ದಿ, ನಾಯಿ ಎಲ್ಲ ಬಿಟ್ಟು ಅವಳನ್ನ ಯಾಕೆ ಹೊಡೆಯಕ್ಕೆ ಹೋದೆ, ಮನೇಲಿ ಸುಮ್ಮನೆ ಬಿದ್ದಿರ್ಲಾರಿಯ, ಅಪ್ಪನ ಮನೇಲಿ ಬಾಳಲಾರ್ದೆ ಇಲ್ಲಿ ಬಂದೆ ಇಲ್ಲೂ ಎನ್ನುತ್ತಾ ಮತ್ತೆ 2 ಏಟು ಹಾಕಿದಳು. ನಾನು ಉಷಾ ಈಗ ಒಬ್ಬರನ್ನೊಬ್ಬರು ನೋಡಿಕೊಂಡವು. ನಮಗಂತೂ ಅವ್ರ ವರ್ತನೆ ವಿಚಿತ್ರ ಮತ್ತು ಆಶ್ಚರ್ಯಕರವಾಗಿ ತೋರಿತು. ಉಷಾ ನನ್ನ ಬಳಿಗೆ ಸಹ ಬಂದಿರಲಿಲ್ಲ. ಆದರೂ ಮಂಜುಳ ಯಾಕೆ ಹೊಡೆದ್ಲು? ಕೊನೆಗೆ ಸುಬ್ಬಿಯೇ, ಹೋಗಲಿ ಬಿಡು ಮಂಜು, ಏನು ಹುಡುಗರು ಆಡುವಾಗ ಹೊಡೆದಾಡ್ತವೆ, ಅದಕ್ಕೆಲ್ಲ ಹೊಡಿಬೇಕೇ ಎಂದ್ಲು. ನಾನು ಮಾತನಾಡುವಂತೆ ಬಾಯಿ ತೆರೆದೆ. ಆದರೆ ನಾಲ್ಗೆಯಿಂದ ಮಾತುಗಳು ಹೊರಡಲಿಲ್ಲ. ಮಮ್
ಸುಬ್ಬಿ ಎಲ್ಲವನ್ನು ಮರೆತು ನನ್ನ ಮಾತು ಕೇಳಿ ನನ್ನ ಕೆನ್ನೆಯ ಮೇಲೆ ಮುತ್ತಿನ ಮಳೆಗೆರೆದು ಮಾತು ಬೇರೆ ಹಾಡೋಕ್ಕೆ ಕೊಡುತ್ತಾಳೆ. ಏನಂದೆ ಮರಿ, ಮಮ್ಮ ಬೇಕೇ ಎಂದಳು. ಒಂದು ರೀತಿಯ ಸಂಕಟ, ಅಸಹಾಯಕತೆ ನನ್ನ ಮುಖದ ಮೇಲೆ ಮೂಡಿತು. ನಾನು ಹೇಳಬೇಕೆಂದಿರೋ ವಿಷಯವೇ ಬೇರೆ. ಉಷಾ ನನ್ನ ಹೊಡಿಲಿಲ್ಲ ಅಂತ ನಾನು ಹೇಗೆ ಹೇಳಿ? ಮತ್ತೆ ನಮ್ ಎಂದು ಒತ್ತಿ ಹೇಳಿದೆ. ಅಮ್ಮ ಏನನ್ನುತ್ತೀಯ ಘಟಂಗಿ? ನಾನು ನನ್ನ ಪ್ರಯತ್ನವನ್ನು ಬಿಟ್ಟುಕೊಟ್ಟು ಉಷೆಯ ಕಡೆ ಕನಿಕರದಿಂದ ನೋಡಿದೆ. ನನ್ನ ಸುಬ್ಬಿಯನ್ನು ಸ್ವರ್ಗಲೋಕಕ್ಕೆ ಕರೆದೊಯ್ತು. ಉಷೆಯ ಉದ್ದಟತನ ಮಂಜುಳೆಯ ನೆನಪಿನ ಗಾಯವೊಂದನ್ನು ಕೆದಕಿತು. ಹಿಟ್ಟಿಗೋಸ್ಕರ ಅಜ್ಜಿ ಮನೆಗೆ ಬಂದು ಸೇರಿಕೊಂಡಿದೀಯ, ಇನ್ಮೇಲೆ ಗಂಭೀರವಾಗಿ ಮನೇಲೇ ಬಿದ್ದಿರು. ಇದು ಬಿಸಿ ಉಸಿರಿಂದ ಬಂದ ತಾಪದ ನುಡಿಗಳು ಸುಬ್ಬಿಯನ್ನು ಭೂಮಿಯ ಮೇಲೆ ಎಳೆತಂದವು. ಯಾಕೆ ಮಂಜುಳ ಈಗಾಡ್ತೀಯೇ? ಪಾಪ ಉಷೆಗೇನು ಗೊತ್ತು? ಮಕ್ಕಳ ವಿಚಾರಕ್ಕೆಲ್ಲ ನೀನಿಷ್ಟು ಬೇಜಾರು ಪಟ್ಕೊಂಡ್ರೆ ಹೇಗೆ? ಗಂಡನ ವರ್ತನೆಯಿಂದ ಬದುಕೇ ಬೇಡವಾಗಿ ತವರಿನ ಆಶ್ರಯ ಪಡೆದಿದ್ದ ಮಂಜುಳ ಗಳಗಳನ್ನು ಎತ್ತಳು. ಮಂಜು ನನ್ನ ದುಃಖ ನನಗೆ. ತುಂಬ ಸೂಕ್ಷ್ಮತೆಯಾಗಿದ್ದ ಮಂಜುಳ ಬಿಕ್ಕುತ್ತಾ ನುಡಿದಳು. ಎಲ್ಲರಿಗೂ ಗೊತ್ತಾಗುತ್ತೆ, ನಮ್ಮನೆಗೆ ಬಾ, ಒಂದು ಗಳ ಕೂತಿದ್ದು ಸಮಾಧಾನ ಮಾಡ್ಕೊಂಡು ಹೋಗುವಂತೆ ಎಂದು ಸುಬ್ಬಿ ಮಂಜುಳೆಯನ್ನು ಬಲವಂತದಿಂದ ಮನೆಗೆ ಕರ್ಕೊಂಡು ಹೋದ್ಲು. ಒಂದು ಕಾಗದ ಮೇಲೆ ಮಂಡಕ್ಕಿ ಪುರಿ ಇರಿಸಿ ಒಂದು ಲೋಟದ ತುಂಬ ಕಾಫಿ ತುಂಬಿ ಮಂಜುನ ಬಳಿ ಇಳಿಸಿದ್ಲು. ಸುಬ್ಬಿಯ ಆತಿಥ್ಯ ನೋಡಿ ಮಂಜುಳ ಮತ್ತು ಒತ್ತಳು. ನೋಡಿ, ಇಷ್ಟುದ್ದ ಹೊಟ್ಟೆ ಒರೆಯೋಕ್ಕಾಗಿ ಎಷ್ಟು ಮಾತು ಕೇಳಬೇಕು, ಏನೇನೋ ಕೆಲಸ ಮಾಡಬೇಕು, ಮಾಡಬಾರ್ದು ಕೆಲಸ ಮಾಡು ಅಂತ ಗಂಡನೇ ಪ್ರೇರೇಪಣೆ ಮಾಡಿದಾಗ ತವ್ರ ಮನೆಗೆ ಓಡಿ ಬಂದೆ. ಈಗಿಲ್ಲಿ ಇಡೀ ಕೂಳಿಗೆ ಹೃದಯ ಹಿಂಡಿಸ್ಕೊಳ್ಬೇಕು. ಗಂಡನನ್ನು ಬಿಟ್ಟು ತವ್ರ ಮನೆಗೆ ಬಂದು ಸೇರಿದ್ಲು ಮಗಳು. ಸಿಲ್ಕಿನ ಕಾರ್ಖಾನೆಯಲ್ಲಿ 25 ರೂಪಾಯಿಗೆ ದುಡಿಯುವ ವಿಧವೆ ತಾಯಿಗೆ ತಾನೇ ಎತ್ತು ಮಗಳು ಭಾರವೇ, ಬಳ್ಳಿಗೆ ಕಾಯಿ ಭಾರವೆಲ್ಲವೆಂಬ ಗಾದೆ ಯಾರು ಮಾಡಿದ್ರೋ. ನಮ್ಮ ಯಜಮಾನರು ಹೋಟೆಲೊಂದರ ಮಾಣಿಯಾಗಿದ್ದಾರೆ. ಆ ಹೋಟೆಲಿನ ಮ್ಯಾನೇಜರ್ ಹತ್ರ 100 ರೂಪಾಯಿ ಸಾಲ ಮಾಡಿ ಅದನ್ನು ತೀರಿಸೋ ಶಕ್ತಿ ಇಲ್ಲದೆ ನನ್ನ ಅವನ ಹತ್ರ ಹೋಗು ಎಂದರು. ಸುಬ್ಬಿ ಬೆಚ್ಚಿ ಕೈಯಲ್ಲಿದ್ದ ಬಟ್ಟಲನ್ನು ಎತ್ತಿ ಹಾಕಿದಳು. ಆ ಮ್ಯಾನೇಜರ್ಗೆ ರಾತ್ರಿ ಹೇಳಿದ್ದೀನಿ ಅಂದರು. ನಾನು ಸಂಜೆ ಬೆಂಗಳೂರಿನ ರೈಲ್ ಹತ್ತಿ ಅಲ್ಲಿಂದ ಮೈಸೂರಿಗೆ ನೇರವಾಗಿ ಬಂದೆ. ಹೀಗೂ ಉಂಟೆ, 100 ರೂಪಾಯಿ ಸಾಲ ತೀರಿಸಲಾರ್ದೆ ಗಂಡ ಹೆಂಡತಿಗೆ ಆದರ ಮಾಡಲು ಹೇಳಿದ್ನಾ? ಆದರೆ ಆ ಸಾಧ್ವಿ ಹೆದರಿ ತವರಿಗೆ ಓಡಿ ಬಂದಳು. ಆ ತಾಯಿಯೋ 25 ರೂಪಾಯಿ ಸಂಪಾದಿಸುವ ಕಾರ್ಮಿಕಳು, ಮನೆಯಲ್ಲಿ ತಿನ್ನುವ 4 ಬಾಯಿಗಳು. ಸಾಲದ್ದಕ್ಕೆ ಮಗಳು ಮೊಮ್ಮಗುವಿನೊಂದನೆ ಬಹುಶಃ ಜೀವನ ಪರ್ಯಂತ ತನ್ನಲ್ಲೇ ನೆಲೆಸಲು ಬಂದಿದ್ದಾಳೆ. ಹೊಟ್ಟೆಯ ಚೀರಾಟದಿಂದ ಕರ್ಕಶೆಯಾಗಿರುವ ತಾಯಿ ತನ್ನ ಮಗಳಿಗೆ, ಹೋಗೆ ಗಂಡ ಹೇಳಿದ ಕೇಳ್ಕೊಂಡು ಅಲ್ಲೇ ಬಿದ್ದಿರು, ಹೋಗೋ ಎಂದು ಎಷ್ಟೋ ಬಾರಿ ಹೇಳಿದ್ದಾಳೆ. ಎತ್ತ ತಾಯಿ, ಕೈ ಹಿಡಿದ ಗಂಡ, ಅವರಿಬ್ಬರು ಅವಳಿಗೆ 2 ಕಡೆಯಿಂದನೂ ಅವಳ ಬದುಕು ಭಾರವಾಗಿಸ್ತಾ ಬಂದಿದ್ದಾರೆ. ಬದುಕಿನ ಸಮುದ್ರದಲ್ಲಿ ಈಜ ಹೊರಟಿರುವ ಅವಳ ಕಾಲಿನ ಕಲ್ಲುಗಳು ಆ ಗಂಡ, ಆ ತಾಯಿ. ಸಾಲದ್ದಕ್ಕೆ ಉಷೆಯೊಬ್ಬಳು ಕತ್ತಿನಲ್ಲಿರುವ ಭಾರೀ ದೊಡ್ಡ ಗುಂಡು ಕಲ್ಲು. ಹಾಳಾದ್ದು ಅದು ಎಣ್ಣೆ. ಹೇಗೋ ಕಷ್ಟಪಟ್ಟು ಮುಂದೆ ಸಾಕಿದರೆ ತನ್ನನ್ನು ನೋಡಿಕೊಳ್ಳುತ್ತೆಂಬ ಭರವಸೆಯೂ ಮಂಜುಳೆಗಿಲ್ಲ. ಇನ್ನವಳು ಹೇಗೆ ಸಮುದ್ರ ನೀಜ್ತಾಳೆ? ಸಂಜೆ ಫ್ಯಾಕ್ಟ್ರಿಯಿಂದ ಮನೆಗೆ ಬಂದ ತಾಯಿ ಮಗಳ ಮೇಲೆ ರೇಗಿದಳು. ಮಂಜುಳ ಬಂದು ಉಷೆಯ ಮೇಲೆ ಸಿಟ್ಟಿಕೊಂಡು 2 ಬಿಗಿದ್ಲು. ಕಣ್ಣೀರಿನ ನಡುವೆ ಕತೆ ಸಾಗಿತು. ಕಾಫಿ ಬಟ್ಟಲಿನಲ್ಲಿದ್ದ ಕಾಫಿ ತಣ್ಣಗಾಯಿತು. ಪುರಿಯ ಕಾಳೊಂದೊಂದು ಇರುವೆಯೊಂದು ಕಚ್ಚಿಕೊಂಡು ಸಾಗಿತು ತನ್ನ ಬದುಕಿಗಾಗಿ. ಹಾಳಾದ್ದು ಹೊಟ್ಟೆ ಎಷ್ಟು ಕ್ರೂರಿ ಅಲ್ವಾ? ಗೇಣುದ್ದ ಹೊಟ್ಟೆಗೆ ಏನೇನೆಲ್ಲ ಅನುಭವಿಸ್ಬೇಕು. ಇಲ್ಲಿ ಬದುಕಿನ ಸುಂದರ ಕ್ಷಣಗಳನ್ನ ನನ್ನ ತಾಯಿ ಮನೆಗಿಂತ ಗಂಡನ ಮನೇಲಿ ಅನುಭವಿಸಿದ್ದೀನಿ ಅಂತ ಹೇಳೋ ಸುಬ್ಬಿ ನಡುವೆ ನನ್ನ ಗಂಡನೇ ನನಗಿಲ್ಲ, ನನ್ನ ಗಂಡ ನನಗೆ ಆಸರೆ ಆಗ್ತಾನೆ ಅಂತ ಬಂದಿರೋ ಉಷೆ ಪರಿಸ್ಥಿತಿನೂ ಬೇರೆ. ಉಷೆಯ ತಾಯಿ ಮಂಜುಳ ಬೇರೆ, ಸುಬ್ಬಿ ಬೇರೆ. ಇವರಿಬ್ಬರ ನಡುವಿನ ಮಾತುಕತೆ ಈ ಮುಂದೇನಾಗುತ್ತೆ ನೋಡೋಣ. ನೋಡಿ, ಜೀವನ ಎಲ್ರಿಗೂ ಒಂದೇ ಥರ ಇರಲ್ಲ ಅಲ್ವಾ? ಹಾಗೆ ಬದುಕು. ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪ, ಗಂಡಿನ ಆಸರೆ ಸರಿನೋ ತಪ್ಪೋ, ಒಟ್ಟಿನಲ್ಲಿ ಹೊಂದಿಕೆ ಆಗಿ ಗಂಡನ ನಿರೀಕ್ಷೆಯಲ್ಲಿ ಬದುಕಬೇಕೇ ಜೀವನ.
ಬದುಕಿನ ಜೀವನದ ಬಂಡಿ ಎಳೆಯೋದು ತುಂಬ ಕಷ್ಟ. ಎಲ್ರಿಗೂ ದಾಂಪತ್ಯದ ಸಿಹಿ ಸಿಗುತ್ತೆ ಅನ್ನೋದು ಅಥವಾ ಕನಸಿನ ಕನ್ನಡಿಯಾಗಿರುತ್ತೋ ಏನೋ. ಒಟ್ಟಿನಲ್ಲಿ ಒಂದು ಹೆಣ್ಮಗು ತನ್ನ ಗಂಡನಿಗೆ ಹೊಂದಿಕೆ ಹಾಕಬೇಕೆ ಹೊರತು ಗಂಡ ಹೆಂಡ್ತಿಗೆ ಹೊಂದಿಕೆ ಮಾಡೋ ಹಾಗಿಲ್ಲ.